ನಮ್ಮಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಅಗಾಧವಾಗಿದೆ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ವರ್ಗದವರಿದ್ದಾರೆ, ಕೆಳವರ್ಗದವರಿದ್ದಾರೆ. ಮತ್ತು ಬಸವಾದಿ ಶರಣರು ಏನಂತ ಹೇಳೋದು? ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳೋದಲ್ಲ. ಸಮಾಜ ಆಗಬೇಕಾದ್ರೆ ಏನು, ಯಾವ ರೀತಿಯ ಹೋಗಬೇಕು ಸರ್ಕಾರ, ಇದ್ರ ಬಗ್ಗೆ ಸರ್ಕಾರವನ್ನು ಎಚ್ಚರಿಕೆಗೊಳಿಸ್ತಕ್ಕಂಥ, ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥ ರೂಪದಲ್ಲಿ ನೀವು ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಪೂರಕವಾಗಿ ವಸ್ತುನಿಷ್ಠವಾಗಿ ಸತ್ಯನಿಷ್ಠವಾಗಿ ನಿಮ್ಮ ಪತ್ರಿಕೆಗಳು ಕೆಲಸ ಮಾಡಿದ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಈಗ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಸಮಾಜ ನಿರ್ಮಾಣ ಆಗಬೇಕು, ಕಂದಾಚಾರಗಳು ಹೋಗಬೇಕು, ಮೌಢ್ಯಗಳು ಹೋಗಬೇಕು, ಕರ್ಮ ಸಿದ್ಧಾಂತ ಹೋಗಬೇಕು ಅಂಥೇಳಿ 850 ವರ್ಷಗಳ ಹಿಂದೆ ಹೇಳಿದರು. ಇನ್ನೂ ಕೂಡ ಕಂದಾಚಾರಗಳಿದ್ದಾವೆ, ಮೌಢ್ಯಗಳಿದ್ದಾವೆ. ನಮ್ಮ ಸರ್ಕಾರ ಇದ್ದಾಗ ಮೌಢ್ಯ ನಿಷೇಧ ಕಾಯ್ದೆಯನ್ನು ಮಾಡೋದು, ಆದರೆ ಮೌಢ್ಯಗಳು ಮಾತ್ರ ಹಾಗೆ ಉಳ್ಕೊಂಡವೆ. ಆದರೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಮಾಧ್ಯಮಗಳು ಯಾವ ಕಾರಣಕ್ಕೂ ಕೂಡ ಮೌಢ್ಯಗಳನ್ನ, ಕಂದಾಚಾರಗಳನ್ನ, ಕರ್ಮ ಸಿದ್ಧಾಂತವನ್ನು ಪೋಷಿಸಿ ಮಾಡ್ತಕ್ಕಂಥದ್ದು ಆಗಬಾರ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅನುಭವ. ಒಂದ್ಸಾರಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ಕಾಗೆ ಬಂದು ನನ್ನ ಕಾರ್ ಮೇಲೆ ಕೂತ್ಕೊಬಿಡ್ತು. ಕಾಗೆ ಟಿವಿನಲ್ಲಿ ಚರ್ಚೆ, ಸಿದ್ದರಾಮಯ್ಯನವರು ಅವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು, ಮುಖ್ಯಮಂತ್ರಿಯಾಗಿ ಉಳಿತಾರ ಇಲ್ವಾ ಚರ್ಚೆ. ಒಬ್ರು ಹೇಳಿದ್ರು ಇಲ್ಲ ಉಳಿತಾರೆ, ಬಜೆಟ್ ಮಂಡಿಸಿದ ಮೇಲೆ ಹೊಟ್ಟೋಯ್ತಾರೆ ಅಂತಂದ್ರು. ಇನ್ನೊಬ್ರು ಹೇಳಿದ್ರು ಬಜೆಟ್ ಮಂಡಿಸ್ತೀನೇ ಹೊಟ್ಟೋಗ್ಬಿಡ್ತಾರೆ ಅಂತಂದ್ರು. ಇದು ಚರ್ಚೆ. ಟಿವಿನಲ್ಲಿ ಅವ್ರಿಗೆ ಏನು ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿರ್ತಕ್ಕಂಥ. ಅದಾದ್ಮೇಲೆ ನಾನು ಇನ್ನೂ 2 ವರ್ಷ ಉಳಿದಿದ್ದೆ, ಹೋಗನೇ ಇಲ್ಲ. ಮತ್ತೆ ಈ ಗಿರಾಕಿಗಳು ಹೇಳಿದ್ರಲ್ಲ ಬಜೆಟ್ಗಿಂತ ಮುಂಚಿತವಾಗಿ ಹೊಟ್ಟೋಯ್ತಾರೆ ಅಂತ. ಒಬ್ರು ಹೇಳೋದು ಕಾಗೆ ಕೂತ್ಕೊಂಡ್ಬಿಟ್ಟದೆ, ಪಾಪ ಅದ್ರ ಕಷ್ಟ ಏನೋ ಬಂದು ಕೂತಿತ್ತು, ಎದ್ದು ಹೋಯ್ತು ಅಂತಾಗಿ. ಆಮೇಲೆ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿಗಿರಿ ಹೊಂಟೋಗ್ಬಿಡ್ತದೆ. ಹಾಗಾದ್ರೆ ಅಲ್ಲಿರೋ ಬದುಕಿರೋ ಜನ ಎಲ್ಲ ಬದುಕಿಲ್ವ? ಅಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜನ ಎಲ್ಲ ಬದುಕವ್ರಲ್ಲ, ಅಲ್ಲಿ ವಾಸ ಯಾರು ಮಾಡಲ್ವಾ? ಮತ್ತೆ ಅದಕ್ಕೆ ನೀವು ಪೂರಕವಾಗಿ ಬರೆಯದ? ನಾನು ಅದಕ್ಕೆ 12 ಸಾರಿ ಹೋದೆ ಚಾಮರಾಜನಗರಕ್ಕೆ. ದೇವರಾಜ ಅರಸನವ್ರ ನಂತರ ನಾನೇ 5 ವರ್ಷ ಪೂರೈಸಿರೋರು ಇಲ್ಲಿ ಕರ್ನಾಟಕದಲ್ಲಿ. ಹಿಂಗೆ ಮೌಢ್ಯಗಳು, ಕಂದಾಚಾರಗಳು ಈಗ ಬಹಳ ಜನ ಹೇಳ್ತಾರೆ. ಅದನ್ನೆಲ್ಲ ನೀವು ಸ್ವಲ್ಪ ಹೇಳ್ಬೇಕು, ಅವರಿಗೆ ಖಂಡಿಸ್ಬೇಕು ಅಂತೇವೆಲ್ಲ ಹೇಳಿದಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.